ಹಲೋ ಫ್ರೆಂಡ್ಸ್, 15ರಿಂದ 25 ಒಳಗಡೆ ಯಾರ್ದು ಏಜ್ ಇರುತ್ತೋ ಅವ್ರಿಗೆ ಹೇಳ್ತಿರೋದು, ನೀವು ಒಂದು ವೇಳೆ ಲವ್ ಮಾಡ್ತಾ ಇದ್ರೆ ಫಸ್ಟು ಆ ಲವ್ ಪೆಂಡಿಂಗ್ ಆಗಿಬಿಡ್ರಿ. 25 ಏಜ್ವರೆಗೆ ಪೆಂಡಿಂಗ್ ಆಗಿಬಿಡ್ರಿ. 25 ಆಗಿದ್ಮೇಲೆ ಅವಾಗ ನಿಮ್ಮ ಲೈಫ್ ಸೆಟ್ ಆಗುತ್ತೆ ಅಲ್ಲ, ಅವಾಗ ನೀವು ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಳ್ಳಿ. ಬಟ್ 25 ಒಳಗೆ ನೀವು ಏನಾದ್ರು ಲವ್ ಮಾಡ್ತಿರೋ ನೀವು ಲೈಫ್ ಮೇಲೆ ನೀವು ಫೋಕಸ್ ಕೊಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಿಮಗೆ 25 ಆಗಿದ್ಮೇಲೆ ನೀವು ಒಂದು ನೀವು ಲೈಫ್ನಾಗ ಸೆಟ್ ಆಗಿದ್ಮೇಲೆ ಹೇಗಾದ್ರೂ ನಿಮ್ಮ ತಂದೆ ತಾಯಿ ಮದುವೆ ಮಾಡ್ತಾರಲ್ಲ. ಸೊ ಲವ್ ಅನ್ನೋದು ಪೆಂಡಿಂಗಲ್ಲಿ ಇಕ್ಬಿಡ್ರಿ. ಲವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಲೈಫ್ನಾಗ ಫೋಕಸ್ ಕೊಡ್ರಿ. ಒಂದಿಲ್ಲ ಒಂದು ಸ್ಕಿಲ್ ಕಲ್ಕೊರಿ. ಯಾಕಂದ್ರೆ ಬಿಸ್ನೆಸ್ ಅನ್ನ ಮಾಡ್ರಿ, ಇಲ್ಲ ಒಂದು ಜಾಬ್ ಅನ್ನ ಮಾಡ್ರಿ, ಏನೋ ಒಂದು ಸ್ಕಿಲ್ ಆಯ್ತು ಕಲ್ಕೊಡ್ರಿ ನೀವು. ಯಾಕಂದ್ರ 25 ದಾಟ್ತಂದ್ರ ಅವಾಗ ಏಜ್ ಆಗುತ್ತೆ ಅಂತ ಒಂದು ಭಯ ಇರುತ್ತೆ. ಮ್ಯಾರೇಜ್ ಮಾಡ್ಕೋಬೇಕಂತ ಒಂದು ಇರುತ್ತೆ. ಸೊ ಫಸ್ಟ್ ನೀವು ಲೈಫ್ನಾಗ ಸೆಟ್ ಆದ್ರೆ ಯಾವ್ದಾದ್ರು ಹುಡುಗಿ ಸಿಗ್ತಾರೆ. ಲೈಫ್ನಾಗ ಸೆಟ್ ಆಗಿಲ್ಲ ಅಂದ್ರೆ ಯಾರು ಕೊಡೋದಿಲ್ಲ. ಹಾಗಂತ ನೀವು ಬೇಕಾದಂತ ಟೈಮ್ ಇದೆ, ನಿಮ್ಗೆ ಇನ್ನೂ 4-5 ವರ್ಷ ಇದೆ. ಇವಾಗ ಏನಂತ ನೀವು ಸ್ಟಾರ್ಟ್ ಮಾಡಿದ್ರೆ 2-3 ವರ್ಷದಲ್ಲಿ ನೀವು ಫುಲ್ಲು ಎಲ್ಲೋ ಇರ್ತೀರಾ. 25 ದಾಟ್ ತನಕ ನೀವು ಏನೂ ಸೆಟ್ಲ್ ಆಗಿಲ್ಲ ಅನ್ಕೋ, ದುಡ್ಡಿನಿಂದ ಬಹಳ ಪ್ರೆಷರ್ ತಗೋತೀರಾ, ಬಹಳ ಎಫೆಕ್ಟ್ ಬೀಳುತ್ತೆ ಲೈಫ್ ಮೇಲೆ. ಅರ್ಥ ಮಾಡ್ಕೊರಿ. ಸ್ಕಿಲ್ ಮೇಲೆ ಫೋಕಸ್ ಕೊಡ್ರಿ, ಏನೋ ಒಂದು ಜಾಬ್ ಮಾಡಿ.